ನೀವೇನಾದ್ರೂ ನೋಟ್ಬುಕ್ LM ಅನ್ನ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ಯೂಸ್ ಮಾಡ್ತಿದ್ರಿ ಅಂತಂದ್ರ, ನಿಮ್ಮ ನೆಕ್ಸ್ಟ್ ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ಗೋಸ್ಕರ ಯೂಸ್ ಮಾಡ್ತಿದ್ರಿ ಅಂತಂದ್ರ, ಲೆಸನ್ಸ್ ಪ್ಲಾನ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರಿ ಅಂತಂದ್ರ, ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಹೋಮ್ವರ್ಕ್ ಹೆಲ್ಪ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರಿ ಅಂತಂದ್ರ, ಒಂದ್ ಇಂಪಾರ್ಟೆಂಟ್ ವಿಷಯನ ನೀವು ಸರಿಯಾಗಿ ತಿಳ್ಕೊಬೇಕ. ಅದೇನು ಅಂತಂದ್ರೆ, ನೀವು ನೋಟ್ಬುಕ್ LMಗ ಎಷ್ಟು ಕ್ಯೂರೇಟೆಡ್ ಆಮೇಲೆ ರೈಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಿರಲ್ಲ ಅಥವಾ ಸೋರ್ಸಸ್ ಅನ್ನ ಕೊಡ್ತಿರಲ್ಲ, ಅಷ್ಟೇ ನಿಮ್ಗ ಕರೆಕ್ಟ್ ಆಗಿ ಆನ್ಸರ್ ಸಿಗ್ತಾವ ಮತ್ತು ಪರ್ಸನಲೈಸ್ಡ್ ಆನ್ಸರ್ ಸಿಗ್ತಾವ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನ್ ನಿಮ್ಗ ನೋಟ್ಬುಕ್ LM ಒಳಗಡೆ ಸೋರ್ಸಸ್ ಅನ್ನ ಯಾವ ತರ ಆಡ್ ಮಾಡುದ, ಏನೆಲ್ಲ ನಿಮ್ಗೆ ಆಪ್ಷನ್ಸ್ ಇದಾವ, ಅವುಗಳನ್ನ ಯಾವ ತರ ಮ್ಯಾನೇಜ್ ಮಾಡುದ, ಮತ್ತೆ ಎರರ್ಸ್ ಬಂದಾಗ ಅವುಗಳನ್ನ ಯಾವ ತರ ಟ್ರಬಲ್ ಶೂಟ್ ಮಾಡುದು ಅಂತೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನಿಮಗ್ ಗೊತ್ತಾಗ್ತೈತಿ ನೋಟ್ಬುಕ್ LM ಒಳಗಡೆ ನೀವು ಯಾವೆಲ್ಲ ಡಿಫ್ರೆಂಟ್ ವೇಸ್ ಒಳಗಡೆ ಸೋರ್ಸಸ್ ಅನ್ನ ಆಡ್ ಮಾಡಬಹುದ, ಅವುಗಳನ್ನ ಮ್ಯಾನೇಜ್ ಮಾಡಬಹುದ, ಮತ್ತೆ ಕ್ಯಾಟಗರೈಸ್ ಮಾಡಿ ರಿಚ್ ಔಟ್ಪುಟ್ಸ್ ಅನ್ನ ಜನರೇಟ್ ಮಾಡೋದು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ಲಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಆಮೇಲೆ AI ಅಪ್ಡೇಟ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ನೀವೇನಾದ್ರೂ ಬಿಗಿನರ್ ಆಗಿದ್ರಿ ಅಥವಾ ಇನ್ನೂವರೆಗೂ ನೀವು ನೋಟ್ಬುಕ್ LM ಅನ್ನ ಯೂಸ್ ಮಾಡೇ ಇಲ್ಲ ಅಂತಂದ್ರ notebookLM.google.com ಗೆ ಹೋಗ್ರಿ. ಇದ್ರ ಡೈರೆಕ್ಟ್ ಲಿಂಕ್ ಅನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಓಪನ್ ಮಾಡಬಹುದು. ಒಂದ್ಸಾರಿ ನೀವು ಈ ಪೇಜ್ ಒಳಗಡೆ ಲ್ಯಾಂಡ್ ಆದ್ಮೇಲೆ ನಿಮ್ಗೆ ಲಾಗಿನ್ ಆಪ್ಷನ್ ಕೇಳ್ತೈತಿ. ಲಾಗಿನ್ ಮಾಡ್ರಿ ಅಥವಾ ಸೈನ್ ಅಪ್ ಮಾಡ್ರಿ. ಗೂಗಲ್ ಅಕೌಂಟ್ ಇಂದ ಮಾಡ್ರಿ, ಬಹಳ ಈಸಿ ಆಗಿರ್ತೈತಿ. ಒಂದ್ಸಾರಿ ನೀವು ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತೈತಿ. ಇಲ್ಲಿ ನೀವು ಮಾಡ್ಬೇಕಾಗಿರೋದ ಒಂದೇ ಥಿಂಗ್, ಕ್ರಿಯೇಟ್ ಅ ನೋಟ್ಬುಕ್. ಸೊ ಇವಾಗ ನೀವು ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಎರಡು ಆಪ್ಷನ್ ಇದಾವೆ. ಒಂದೇ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಕ್ರಿಯೇಟ್ ನ್ಯೂ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟ್ಬುಕ್ ಓಪನ್ ಆಗ್ತೈತಿ. ಆಮೇಲೆ ಇಲ್ಲಿ ರೀಸೆಂಟ್ ನೋಟ್ಬುಕ್ಸ್ ಒಳಗಡೆ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ನೋಟ್ಬುಕ್ ಕ್ರಿಯೇಟ್ ಆಗ್ತೈತಿ. ಸೊ ನಾನು ಇವಾಗ ಇಲ್ಲಿ ರೀಸೆಂಟ್ ನೋಟ್ಬುಕ್ಸ್ ಐತಲ್ಲ, ಇದ್ರ ಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾನೆ. ಸೊ ಇದರಿಂದ ಒಂದು ನೋಟ್ಬುಕ್ ನಮ್ಗೆ ಓಪನ್ ಆಗ್ತೈತಿ. ಓಪನ್ ಆದ ತಕ್ಷಣ ಈ ತರ ಒಂದು ಆಟೋಮೆಟಿಕ್ ಆಗಿ ಇಲ್ಲಿ ಒಂದು ಪೇಜ್ ಓಪನ್ ಆಗ್ತೈತಿ ಸೋರ್ಸಸ್ ಅನ್ನ ಆಡ್ ಮಾಡೋದಕ್ಕೋಸ್ಕರ. ಬಟ್ ಅದನ್ನ ಫಾರ್ ನಾವು ಕ್ಲೋಸ್ ಮಾಡ್ತಾನೆ. ಕ್ವಿಕ್ ಆಗಿ ನೀವೇನಾದ್ರೂ ಬಿಗ್ನರ್ ಆಗಿದ್ರಿ, ಇನ್ನೂವರೆಗೂ ನೋಟ್ಬುಕ್ LM ಪೇಜ್ಗೆ ಎಂಟರ್ ಕೊಟ್ಟೇ ಇಲ್ಲ ಅಂತಂದ್ರೆ, ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಕ್ವಿಕ್ ಆಗಿ ಒಂದ್ಸಲ ಹೇಳ್ತಾನೆ ಈ ವಿಂಡೋ ಏನೆಲ್ಲ ಮಾಡ್ತೈತಿ ಅಥವಾ ಈ UI ಒಳಗಡೆ ಏನೆಲ್ಲ ಐತಿ ಅಂತ ಹೇಳ್ಬಿಟ್ಟು. ಇಟ್ ಈಸ್ ವೆರಿ ಸಿಂಪಲ್. 3 ಪಾರ್ಟ್ ಒಳಗಡೆ ಡಿವೈಡ್ ಮಾಡ್ತಾರೆ ಇದನ್ನ. ಒಂದನೇದಾಗಿ ಸೋರ್ಸಸ್. ಇಲ್ಲಿ ನೀವು ಏನ್ ಆಡ್ ಮಾಡ್ತಿರಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ, ಬಿಕಾಸ್ ಇದು ನಿಮ್ಮ ಸೋರ್ಸ್ ಆಫ್ ಟ್ರೂತ್ ಆಗಿರ್ತೈತಿ. ಸೊ ನಿಮ್ಮ ಆನ್ಸರ್ಸ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇದು ಎಷ್ಟು ರಿಚ್ ಆಗಿರ್ತೈತಿ, ಎಷ್ಟು ಅಕ್ಯುರೇಟ್ ಆಗಿರ್ತೈತಿ, ಎಷ್ಟು ಕ್ಲಿಯರ್ ಆಗಿರ್ತೈತಿ, ಅಷ್ಟು ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗ್ತಾವ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಚಾರ್ಟ್ ಏರಿಯಾ. ಇಲ್ಲಿ ನೀವು ಸೋರ್ಸಸ್ ಅನ್ನ ಆಡ್ ಮಾಡಿದ್ಮೇಲೆ ಅದಕ್ಕೆ ಕ್ವಶನ್ಸ್ ಅನ್ನ ಕೇಳ್ಬೋದಾ ಅಥವಾ ಪ್ರಾಂಪ್ಟ್ಸ್ ಅನ್ನ ಬರೋದ, ನೀವು ಡೇಟಾ ಅನ್ನ ರೆಡಿ ಮಾಡಿಸ್ಬೋದು, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಮಾಡಬಹುದು. ಥರ್ಡ್ ಬಂದ್ಬಿಟ್ಟು ಇಲ್ಲಿ ರೈಟ್ ಸೈಡ್ ಒಳಗಡೆ ಸ್ಟುಡಿಯೋಸ್. ಇಲ್ಲಿಂದ ನೀವು ಔಟ್ಪುಟ್ಸ್ ಅನ್ನ ಜನರೇಟ್ ಮಾಡಬಹುದು. ಸೊ ಇಟ್ ಇಸ್ ವೆರಿ ಸಿಂಪಲ್. ಬಹಳಷ್ಟು ಬಟನ್ ಗಳನ್ನ ನೋಡ್ಕೊಂಡು ಕನ್ಫ್ಯೂಸ್ ಆಗ್ಬಿಡ್ರಿ, ಹೆದರ್ಬೇಡ್ರಿ. ಐ ವಿಲ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್. ಸೊ ಫಸ್ಟ್ ಆಫ್ ಆಲ್ ಸೋರ್ಸಸ್ ಅನ್ನ ಆಡ್ ಮಾಡೋದನ್ನ ತೋರಿಸೋದಕ್ಕಿಂತ ಮುಂಚೆ ಸೋರ್ಸಸ್ ಅಂದ್ರೆ ಏನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು ನೋಟ್ಬುಕ್ LM ಒಳಗಡೆ ಆಡ್ ಮಾಡುವಂತ ಡಾಕ್ಯುಮೆಂಟ್ ಒಂದು ಕಾಪಿ ಅಥವಾ ಆಟೋ ಸಿಂಕ್ ವರ್ಷನ್ ಆಗಿರ್ತೈತಿ. ನೀವು ವೇರಿಯಸ್ ಡಿಫ್ರೆಂಟ್ ವೇಸ್ ಒಳಗಡೆ ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ನಾ ಇವಾಗ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಸೋರ್ಸಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ನೋಟ್ಬುಕ್ LM ಆನ್ಸರ್ ಅನ್ನ ಮಾಡ್ತೈತಿ. ಸೊ ಫಾರ್ ದಿಸ್ ರೀಸನ್ ಓನ್ಲಿ ಗೂಗಲ್ ಅವರು ಇದನ್ನ ನಿಯರ್ ಟು ಝೀರೋ ಹ್ಯಾಲುಸಿನೇಟ್ ಸಿಸ್ಟಮ್ ಅಂತೇಳಿ ಕರೀತಾರ. ಅನದರ್ ಥಿಂಗ್, ನೀವೇನಾದ್ರೂ ನೋಟ್ಬುಕ್ LM ಫ್ರೀ ವರ್ಷನ್ ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಗ ಅಪ್ ಟು 50 ಸೋರ್ಸಸ್ ಅನ್ನ ಆಡ್ ಮಾಡೋ ಅವಕಾಶ ಇರ್ತೈತಿ. ಪ್ರತಿಯೊಂದು ಸೋರ್ಸಸ್ ಅಪ್ ಟು 5 lakh ಸೋರ್ಸಸ್ ಅನ್ನ ಕ್ಯಾರಿ ಮಾಡಬಹುದಾ ಅಥವಾ 200 MB ವರೆಗೂ ಆ ಫೈಲ್ ಇರಬಹುದು ಅಥವಾ ಲಿಂಕ್ ಇರಬಹುದು, ವಾಟ್ ಎವರ್ ಇಟ್ ಈಸ್. ಬಟ್ ಅದೇ ನೀವೇನಾದ್ರೂ ಪೇಡ್ ವರ್ಷನ್ ಒಳಗಡೆ ಇದ್ರಿ ಅಂತಂದ್ರೆ ಅಥವಾ ಪ್ರೋ ವರ್ಷನ್ ಒಳಗಡೆ ಇದ್ರಿ ಅಂತಂದ್ರೆ ನಿಮ್ಗ ಅಪ್ ಟು 300 ಸೋರ್ಸಸ್ ಅನ್ನ ಆಡ್ ಮಾಡೋ ಅವಕಾಶ ಸಿಗ್ತತಿ. ಗೂಗಲ್ ದವರ ಜಿಯೋ ಜೊತೆ ಪಾರ್ಟ್ನರ್ಶಿಪ್ ಒಳಗಡೆ ಒಂದು 18 months ಫ್ರೀ ಆಫ್ ಕಾಸ್ಟ್ ಪ್ರೋ ವರ್ಷನ್ ಅನ್ನ ಕೊಡಾಕತ್ತಿದ್ದಾರೆ ಜಿಯೋ ಸಿಮ್ ಯೂಸರ್ಸ್ ಗ. ಸೊ ನೀವೇನಾದ್ರೂ ಜಿಯೋ ಸಿಮ್ ಯೂಸರ್ ಆಗಿದ್ರಿ ಅಂತಂದ್ರೆ ಇದನ್ನ ಕ್ಲೇಮ್ ಮಾಡ್ಕೊಡ್ರಿ. ನೀವು ಪ್ರೋ ವರ್ಷನ್ ಒಳಗಡೆ ಅಪ್ ಟು 300 ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ಅದಷ್ಟೇ ಅಲ್ಲ, ಸ್ಟೂಡೆಂಟ್ಸ್ ಗೋಸ್ಕರ ಕೂಡ ಇವರ ಫ್ರೀ ಆಫ್ ಕಾಸ್ಟ್ ಒಳಗಡೆ ಪ್ರೋ ವರ್ಷನ್ ಅನ್ನ ಕೊಡ್ತಾ ಇದ್ದಾರೆ.
ಅವ್ರ ಅಫಿಷಿಯಲ್ ಲಿಂಕ್ ಒಳಗಡೆ ಹೋಗಿ ಚೆಕ್ ಮಾಡ್ರಿ, ಅದ್ರ ಡೀಟೇಲ್ಸ್ ನಾ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಸೊ ಹಾಗಾದ್ರೆ ನೀವು ಯಾವೆಲ್ಲ ಡಿಫ್ರೆಂಟ್ ಫಾರ್ಮ್ಯಾಟ್ ಒಳಗಡೆ ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ಇಲ್ಲಿ ನಾನು ಇದನ್ನ ಮೇನ್ಲಿ 3 ಕ್ಯಾಟಗರಿ ಒಳಗಡೆ ಡಿವೈಡ್ ಮಾಡಿದನ್ನ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ. ಬಟ್ ಪ್ರತಿಯೊಬ್ರು ಎಲ್ಲಾ ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ನೀವೇನಾದ್ರೂ ಪ್ರೊಫೆಷನಲ್ ಆಗಿದ್ರಿ ಅಂತಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬಹುದಾ, PPT ಪ್ರೆಸೆಂಟೇಷನ್ ಅನ್ನ ಅಪ್ಲೋಡ್ ಮಾಡಬಹುದಾ, CSV ಫೈಲ್ಸ್ ಅಪ್ಲೋಡ್ ಮಾಡಬಹುದಾ, ಗೂಗಲ್ ವರ್ಕ್ ಸ್ಪೇಸ್ ಅನ್ನ ಕೂಡ ನೀವು ಕನೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬಹುದು. ಬಟ್ ಇಲ್ಲಿ ಒಂದ್ ಕ್ಯಾಚ್ ಐತಿ, ಅದೇನು ಅಂತಂದ್ರೆ ಗೂಗಲ್ ಸ್ಲೈಡ್ಸ್ ಅಥವಾ ಯಾವುದೇ ಸ್ಲೈಡ್ಸ್ ಇರಲಿ ಅದು ಮ್ಯಾಕ್ಸಿಮಮ್ 100 ಪೇಜಸ್ ಮಾತ್ರ ಅಕ್ಸೆಪ್ಟ್ ಮಾಡ್ತೈತಿ. ಅಂಡ್ ಅನದರ್ ಥಿಂಗ್, ಗೂಗಲ್ ಶೀಟ್ಸ್ ಗೆ ಅಪ್ ಟು 100K ಅಂದ್ರೆ 1,00,000 ಟೋಕನ್ಸ್ ಮಾತ್ರ ಅಕ್ಸೆಪ್ಟ್ ಮಾಡ್ತೈತಿ. ನೀವೇನಾದ್ರೂ ಸ್ಟೂಡೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ನೀವು PDFs ಅನ್ನ ಅಪ್ಲೋಡ್ ಮಾಡಬಹುದಾ, ಮಾರ್ಕ್ಡೌನ್ ಫೈಲ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದಾ, ಕೋಡ್ ಅಪ್ಲೋಡ್ ಮಾಡಬಹುದಾ, ಕಾಪಿ ಪೇಸ್ಟ್ ಟೆಕ್ಸ್ಟ್ ಅನ್ನ ಅಪ್ಲೋಡ್ ಮಾಡಬಹುದಾ. ಇದಷ್ಟೇ ಅಲ್ಲದೆ ನೀವು EPUB ಫೈಲ್ಸ್ ಗಳನ್ನ ಕೂಡ ಅಪ್ಲೋಡ್ ಮಾಡಬಹುದು. EPUB ಫೈಲ್ಸ್ ಅಂದ್ರೆ ಬಿಗ್ ನೋಟ್ಬುಕ್ಸ್ ಇರ್ತಾವಲ್ಲ, PDF ನೋಟ್ಬುಕ್ಸ್, ಅವುಗಳನ್ನ ಡೈರೆಕ್ಟ್ ಆಗಿ ನೀವು ಇಲ್ಲಿ ಇಂಪೋರ್ಟ್ ಮಾಡಬಹುದು. ಮತ್ತೆ ನೀವೇನಾದ್ರೂ ಪ್ಯಾರೆಂಟ್ಸ್, ಕ್ರಿಯೇಟಿವ್ಸ್ ಅಥವಾ ವಿಜುವಲ್ ಲರ್ನರ್ಸ್ ಆಗಿದ್ರಿ ಅಂತಂದ್ರೆ JPEG, PNG, GIF ಅಂತ ಇಮೇಜಸ್ ಅನ್ನ ಅಪ್ಲೋಡ್ ಮಾಡಬಹುದಾ. MP3 ಮತ್ತು ವೇವ್ ಫಾರ್ಮ್ ಒಳಗಡೆ ಆಡಿಯೋ ಫೈಲ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದಾ. ಇದಷ್ಟೇ ಅಲ್ಲದೆ ವೆಬ್ಸೈಟ್ ಲಿಂಕ್ಸ್ ಆಮೇಲೆ ಯೂಟ್ಯೂಬ್ ಲಿಂಕ್ಸ್ ಗಳನ್ನ ಕೂಡ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೋಡ್ ಮಾಡಬಹುದಾ. ಇಲ್ಲಿ ನೀವೇನಾದ್ರೂ ಲೋಕಲ್ ಫೈಲ್ ಒಳಗಡೆಯಿಂದ ಆಡಿಯೋ ಫೈಲ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ರಿ ಅಂತಂದ್ರೆ ನೋಟ್ಬುಕ್ ಎಲ್ಲ ಏನ್ ಮಾಡ್ತೈತಿ ಅಂತಂದ್ರೆ ನಿಮ್ಮ ಆಡಿಯೋನ ಇಂಪೋರ್ಟ್ ಮಾಡೋದಿಲ್ಲ. ಆಕ್ಚುಲಿ ಅದನ್ನ ಇಂಪೋರ್ಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಆಡಿಯೋನ ಟ್ರಾನ್ಸ್ಕ್ರೈಬ್ ಮಾಡಿ ಆ ಟ್ರಾನ್ಸ್ಕ್ರಿಪ್ಟ್ ಅನ್ನ ಟೆಕ್ಸ್ಟ್ ರೂಪದೊಳಗಡೆ ಇಂಪೋರ್ಟ್ ಮಾಡ್ತೈತಿ. ದಿಸ್ ಇಸ್ ಹ್ಯಾಂಡಲ್ಡ್ ಬಿಹೈಂಡ್ ದ ಸೀನ್ಸ್. ಆಮೇಲೆ ಸೇಮ್ ಫಾರ್ ಯೂಟ್ಯೂಬ್ ಲಿಂಕ್ಸ್, ಯೂಟ್ಯೂಬ್ ಒಳಗಡೆ ಕೂಡ ಇದು ಡೈರೆಕ್ಟ್ ಆಗಿ ವಿಡಿಯೋನ ಇಂಪೋರ್ಟ್ ಮಾಡೋದಿಲ್ಲ, ಅದರ ಟ್ರಾನ್ಸ್ಕ್ರಿಪ್ಟ್ ಅನ್ನ ಇಂಪೋರ್ಟ್ ಮಾಡ್ತೈತಿ. ಸೊ ಬೇಸಿಕಲಿ ಟೆಕ್ಸ್ಟ್ ಅನ್ನ ಮಾತ್ರ ಇಂಪೋರ್ಟ್ ಮಾಡ್ತೈತಿ, ಆಡಿಯೋ ಅಥವಾ ವಿಡಿಯೋ ಫೈಲ್ಸ್ ಗಳನ್ನಲ್ಲ. ಸೊ ಇವಾಗ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಫೈಲ್ಸ್ ಗಳನ್ನ ಯಾವ ತರ ಅಪ್ಲೋಡ್ ಮಾಡೋದು ಅಂತೇಳಿ 1 by 1 ತೋರಿಸ್ತೇನೆ. ಆಲ್ ರೈಟ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಆಡ್ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗ್ತೈತಿ. ಸೊ ಇಲ್ಲಿಂದ ನೀವು ಮಲ್ಟಿಪಲ್ ಆಪ್ಷನ್ಸ್ ಇದಾವ, ನೀವು ಇಲ್ಲಿ ನೋಡ್ತಿರ್ಬೋದು. ನೀವು PDF, ಇಮೇಜಸ್, ಡಾಕ್ಸ್, ಆಡಿಯೋ ಮತ್ತೆ ಇಲ್ಲಿ ವೇರಿಯಸ್ ಅದರ್ ಫಾರ್ಮ್ಯಾಟ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ಫೈಲ್ ಟೈಪ್ಸ್ ಗಳನ್ನ ನೀವು ಅಪ್ಲೋಡ್ ಮಾಡಬಹುದು. ಬಟ್ ನಾವು ಮೊದಲ ಡ್ರೈವ್ ಇಂದ ಶುರು ಮಾಡೋಣ. ಇವಾಗ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ ನೀವು ಡ್ರೈವ್ ಇಂದ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ನನ್ನ ಡ್ರೈವ್ ಒಳಗಡೆ ಮಲ್ಟಿಪಲ್ ಫೈಲ್ಸ್ ಇದಾವ. ಸೊ ನಾ ಇಲ್ಲಿ AI ನ್ಯೂಸ್ ಲೆಟರ್ ಫೈಲ್ ಐತಲ್ಲ ಇದನ್ನ ಇನ್ಸರ್ಟ್ ಮಾಡ್ತೇನೆ. ಇನ್ಸರ್ಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಲೆಫ್ಟ್ ಸೈಡ್ ಒಳಗಡೆ ನೋಡ್ತಿರ್ಬೋದು ಸೋರ್ಸಸ್ ಪ್ಯಾನಲ್ ಒಳಗಡೆ ಆ AI ನ್ಯೂಸ್ ಲೆಟರ್ ರಿಸೋರ್ಸ್ ಅಸಿಸ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫೈಲ್ ಇಲ್ಲಿ ಅಪ್ಲೋಡ್ ಆಗಕತ್ತೈತಿ. ಇಲ್ಲಿ ಒಂದ್ ಥಿಂಗ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಈ ಫೈಲ್ ಡ್ರೈವ್ ಒಳಗಡೆ ಐತಲ್ಲ ಅಲ್ಲಿ ನೀವ್ ಏನಾದ್ರೂ ಚೇಂಜಸ್ ಮಾಡಿದ್ರಿ ಅಂತಂದ್ರ ಆ ಚೇಂಜಸ್ ಇಲ್ಲಿ ಡೈರೆಕ್ಟ್ ಆಗಿ ರಿಫ್ಲೆಕ್ಟ್ ಆಗ್ತೈತಿ, ಯಾಕಂದ್ರೆ ಇದು ಆಟೋ ಸಿಂಕ್ ಆಗ್ತಾ ಇರ್ತೈತಿ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಬಿಹೈಂಡ್ ದ ಸೀನ್, ಜ್ಞಾಪಕ ಇಟ್ಕೊಡ್ರಿ. ಆಮೇಲೆ ನೀವು ಅಲ್ಲಿ ಏನಾದ್ರೂ ಈ ಫೈಲ್ ಅನ್ನ ಡಿಲೀಟ್ ಮಾಡಿದ್ರಿ ಅಥವಾ ನಿಮ್ಗೆ ಇದು ಆಕ್ಸೆಸ್ ಹೋಯ್ತು ಅಂತಂದ್ರೆ ಇಲ್ಲಿಂದ ಆ ಫೈಲ್ ಡಿಲೀಟ್ ಆಗ್ತೈತಿ ನೆಕ್ಸ್ಟ್ 30 days ಒಳಗಡೆ. ಬಟ್ ನಿಮ್ಮ 50 ಸೋರ್ಸಸ್ ಒಳಗಡೆ ಅದನ್ನ ಕನ್ಸಿಡರ್ ಮಾಡ್ತಾರ ಅನ್ಲೆಸ್ ನೀವೇನಾದ್ರೂ ಮ್ಯಾನ್ಯುವಲಿ ಇದನ್ನ ಡಿಲೀಟ್ ಮಾಡಿಲ್ಲ ಅಂತಂದ್ರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ತರ ನೀವು ಸಿಂಪ್ಲೆಸ್ಟ್ ವೇ ಒಳಗಡೆ ಗೂಗಲ್ ಡ್ರೈವ್ ಇಂದ ಫೈಲ್ಸ್ ಗಳನ್ನ ಇಂಪೋರ್ಟ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವೆಬ್ಸೈಟ್ಸ್ ಒಳಗಡೆ ನೀವು ಯೂಟ್ಯೂಬ್ ಲಿಂಕ್ಸ್ ಅನ್ನ ಅಪ್ಲೋಡ್ ಮಾಡಬಹುದು, ಆಮೇಲೆ ವೆಬ್ಸೈಟ್ URLs ಗಳನ್ನ ಕೂಡ ಅಪ್ಲೋಡ್ ಮಾಡಬಹುದು ಅಥವಾ ಇಂಪೋರ್ಟ್ ಮಾಡಬಹುದು. ಬಟ್ ಇಲ್ಲಿ ಒಂದ್ ಕ್ಯಾಚ್ ಐತಿ, ವೆಬ್ಸೈಟ್ ಒಳಗಡೆಯಿಂದ ಇಮೇಜಸ್, ವಿಡಿಯೋಸ್ ಏನಾದ್ರು ಇತ್ತಂದ್ರೆ ಎಂಬೆಡೆಡ್ ವಿಡಿಯೋಸ್ ಅದೆಲ್ಲ ಇಂಪೋರ್ಟ್ ಆಗುದಿಲ್ಲ, ಜಸ್ಟ್ ಟೆಕ್ಸ್ಟ್ ಮಾತ್ರ ಇಂಪೋರ್ಟ್ ಆಗ್ತೈತಿ. ಇನ್ ಯೂಟ್ಯೂಬ್ ಕೇಸ್, ಯೂಟ್ಯೂಬ್ ಒಳಗಡೆ ಕೂಡ ಇದೆ ಟ್ರಾನ್ಸ್ಕ್ರಿಪ್ಟ್ ಮಾತ್ರ ಇಂಪೋರ್ಟ್ ಮಾಡ್ತೈತಿ. ಇಲ್ಲಿ ಒನ್ ಇಂಪಾರ್ಟೆಂಟ್ ಥಿಂಗ್, ಯೂಟ್ಯೂಬ್ ಲಿಂಕ್ ಅನ್ನ ಇಂಪೋರ್ಟ್ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ವಿಡಿಯೋ 72 hours ಗಿಂತ ಜಾಸ್ತಿ ಇರ್ಬೇಕಾ, ಅಂದ್ರೆ ಅದಕ್ಕಿಂತ ಜಾಸ್ತಿ ಮೊದಲೇ ಅಪ್ಲೋಡ್ ಮಾಡಿರೋದಿರ್ಬೇಕಾ. ಆಮೇಲೆ ಇದಕ್ಕ CC ಇರ್ಬೇಕಾ, ಅಂದ್ರೆ ಸಬ್ ಟೈಟಲ್ಸ್ ಇರ್ಲೇಬೇಕಾ. ಮ್ಯೂಟೆಡ್ ವಿಡಿಯೋ ಇತ್ತಂದ್ರೆ ನಿಮ್ಮ ವಿಡಿಯೋ ಇಂಪೋರ್ಟ್ ಆಗುದಿಲ್ಲ. ಸೊ ಇವಾಗ ನಾನು ನಿಮ್ಗೆ 2 ವೇಸ್ ಅನ್ನ ತೋರಿಸ್ತೇನೆ. ಮೊದಲ ಇಲ್ಲಿ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾನೆ, investing.com ಅಂತ ಒಂದು ವೆಬ್ಸೈಟ್ ಐತಿ. ಈ ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಇಲ್ಲಿ ಯಾವ್ದಾದ್ರು ಒಂದು ಆರ್ಟಿಕಲ್ ಅನ್ನ ಓಪನ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸೇ ನ್ಯೂಸ್ ಒಳಗಡೆ ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಲೇಟೆಸ್ಟ್ ಅಂತ ಹೋಗ್ತಾನೆ. ಲೇಟೆಸ್ಟ್ ಅಂತ ಹೋಗ್ಬಿಟ್ಟು ಇಲ್ಲಿ US ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಆರ್ಟಿಕಲ್ ಐತಿ, ಇದನ್ನ ಕಾಪಿ ಮಾಡ್ತಾನೆ. ಕಾಪಿ ಮಾಡಿ ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ತಾನೆ. ಪೇಸ್ಟ್ ಮಾಡಿ ಇವಾಗ ಇನ್ಸರ್ಟ್ ಅಂತ ಕೊಟ್ಟೆ ಅಂತಂದ್ರೆ ಇದು ಅಲ್ಲಿಂದ ಬರೀ ಟೆಕ್ಸ್ಟ್ ಅನ್ನ ಮಾತ್ರ ಇಂಪೋರ್ಟ್ ಮಾಡಿರ್ತೈತಿ, ಇಮೇಜಸ್ ಮತ್ತೆ ಎಂಬೆಡೆಡ್ ವಿಡಿಯೋಸ್ ಅನ್ನ ಇಂಪೋರ್ಟ್ ಮಾಡಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಇಮೇಜ್ ಏನೈತಲ್ಲ ಇದು ಬರುವುದಿಲ್ಲ, ಇದ್ರೊಳಗಡೆ ಈ ಆರ್ಟಿಕಲ್ ಒಳಗಿರೋ ಏನ್ ಟೆಕ್ಸ್ಟ್ ಐತಲ್ಲ ಅದು ಮಾತ್ರ ಇಂಪೋರ್ಟ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಇವಾಗ ನಾ ಇಲ್ಲಿ ಯೂಟ್ಯೂಬ್ ಅನ್ನ ಓಪನ್ ಮಾಡ್ತಾನೆ. ಯೂಟ್ಯೂಬ್ ಓಪನ್ ಮಾಡಿ ಒಂದು ಯಾವ್ದಾದ್ರು ವಿಡಿಯೋ ಅನ್ನ ಸರ್ಚ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಇನ್ವೆಸ್ಟಿಂಗ್ ವಿಡಿಯೋಸ್ ಫಾರ್ ಬಿಗಿನರ್ಸ್. ಓಕೆ,
ಇನ್ವೆಸ್ಟಿಂಗ್ ವಿಡಿಯೋಸ್ ಫಾರ್ ಬಿಗಿನರ್ಸ್ ಅಂತ ಹೋಗ್ಬಿಟ್ಟು ಇಲ್ಲಿ ನಾ ಏನು ಮಾಡ್ತೇನೆ ಅಂತಂದರೆ ಈ ವಿಡಿಯೋ ಏನೈತಲ್ಲ ಇದರ ಲಿಂಕನ್ನು ಕಾಪಿ ಮಾಡ್ತೇನೆ, ಕಾಪಿ ಲಿಂಕ್ ಅಡ್ರೆಸ್. ಇವಾಗ ಇಲ್ಲಿ ಬಂದುಬಿಟ್ಟು ಮತ್ತೆ ಸೋರ್ಸಸನ್ನು ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಇನ್ಸರ್ಟ್ ಅಂತ ಕೊಡ್ತೇನೆ. ಇವಾಗ ಆ ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ತೈತಿ. ಟೆಕ್ನಿಕಲಿ ವಿಡಿಯೋ ಅಲ್ಲ, ವಿಡಿಯೋದ ಟ್ರಾನ್ಸ್ಕ್ರಿಪ್ಟನ್ನು. ಸೊ ಈ ವಿಡಿಯೋದ ಟ್ರಾನ್ಸ್ಕ್ರಿಪ್ಟ್ ಏನಿರ್ತೈತಲ್ಲ ಅದನ್ನು ಮಾತ್ರ ಇಂಪೋರ್ಟ್ ಮಾಡ್ತೈತಿ. ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಹೋಗ್ಬಿಟ್ಟು ಶೋ ಟ್ರಾನ್ಸ್ಕ್ರಿಪ್ಟ್ ಅಂತ ಐತಲ್ಲ, ಈ ಟ್ರಾನ್ಸ್ಕ್ರಿಪ್ಟ್ ಏನೈತಲ್ಲ ಅದನ್ನ ಮಾತ್ರ ಇಂಪೋರ್ಟ್ ಮಾಡ್ತೈತಿ. ಮತ್ತೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಇರ್ತೈತಲ್ಲ ಅದೇ ಲ್ಯಾಂಗ್ವೇಜ್ ಒಳಗಡೆ ಅದರಲ್ಲಿ ಇಂಪೋರ್ಟ್ ಮಾಡಿರ್ತೈತಿ. ಓಕೆ, ದಿಸ್ ಇಸ್ ಆಲ್ಸೋ ದೇರ್. ಸೊ ಈ ತರ ನೀವು ಯೂಟ್ಯೂಬ್ ಲಿಂಕ್ಸ್ ಗಳನ್ನ ಕೂಡ ಇಂಪೋರ್ಟ್ ಮಾಡ್ಬೋದಾ. ಅಂಡ್ ಆಸ್ ಐ ಸೆಡ್, ಯೂಟ್ಯೂಬ್ ವಿಡಿಯೋ 72 ಅವರ್ಸ್ಗಿಂತ ಓಲ್ಡ್ ಆಗಿರ್ಬೇಕು, ಆಮೇಲೆ ಪಬ್ಲಿಕ್ ಆಗಿರ್ಬೇಕು, ಅಲ್ಲಿಂದ ಟ್ರಾನ್ಸ್ಕ್ರಿಪ್ಟ್ ಮಾತ್ರ ಜನರೇಟ್ ಮಾಡ್ತೈತಿ. ಪ್ರೈವೇಟ್ ವಿಡಿಯೋಸ್ ಯಾವುದು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ಯಾವಾಗ ನೀವು ಯೂಟ್ಯೂಬ್ ವಿಡಿಯೋಸನ್ನು ಇಂಪೋರ್ಟ್ ಮಾಡ್ತಾ ಇರ್ತೀರಿ. ಮೋಸ್ಟ್ ಆಫ್ ದ ಕೇಸಸ್ ಎಲ್ಲ ವಿಡಿಯೋಸ್ ಇಂಪೋರ್ಟ್ ಆಗೇ ಆಗ್ತವೆ, ಡೋಂಟ್ ವರಿ ಅಬೌಟ್ ಇಟ್. ಇದಾದ್ಮೇಲೆ ನಿಮ್ಗೆ ಇಲ್ಲಿ ಡೈರೆಕ್ಟ್ ಫೈಲ್ ಅಪ್ಲೋಡ್ಸ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಲೋಕಲ್ ಫೈಲ್ಸ್ಗಳನ್ನ, ಅಂದ್ರೆ ನಿಮ್ಮ ಸಿಸ್ಟಮ್ ಒಳಗಿರುವಂಥ ಫೈಲ್ಸ್ಗಳನ್ನ, PDF ಆಗಿರಲಿ, ಇಮೇಜಸ್ ಆಗಿರಲಿ, ಎಕ್ಸೆಲ್ ಫೈಲ್ ಆಗಿರಲಿ, ವಾಟ್ ಎವರ್ ಫೈಲ್ಸ್ ನಿಮ್ಮ ಹತ್ರ ಇದಾವಲ್ಲ ಅದೆಲ್ಲಾನು ನೀವು ಇಲ್ಲಿ ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಬೋದು. ಇಟ್ ಇಸ್ ವೆರಿ ಈಸಿ. ಲಾಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಪಿಡ್ ಟೆಕ್ಸ್ಟ್ ಒಳಗಡೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಟೆಕ್ಸ್ಟ್ ಫಾರ್ಮೆಟ್ ಒಳಗಡೆ ಕಾಪಿ ಪೇಸ್ಟ್ ಮಾಡ್ಬೋದು. ಯಾವ್ದಾದ್ರು ಒಂದು ಆರ್ಟಿಕಲ್ ಓದ್ಲಿಕ್ಕತ್ತಿದ್ರಿ, ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಇರೋ ಒಂದು ಸೆಕ್ಷನ್ ಇತ್ತು ಅಥವಾ ಪ್ಯಾರಾಗ್ರಾಫ್ ಇತ್ತು, ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ರಿ. ನಿಮ್ಮ ಕೋಡ್ ಇತ್ತಂದ್ರೆ ಕೋಡನ್ನು ಪೇಸ್ಟ್ ಮಾಡ್ರಿ. ವಾಟ್ ಎವರ್ ಟೆಕ್ಸ್ಟ್ ಇದೆ ಅದನ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದಾ. ಸೊ ಇದು ಸೋರ್ಸ್ ಆಗಿ ಕನ್ವರ್ಟ್ ಆಗ್ತದೆ. ದೆನ್ ಇವಾಗ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಐತಿ. ಸಪೋಸ್ ಅನ್ಕೊಡ್ರಿ ನಿಮ್ಮ ಹತ್ರ ಸೋರ್ಸಸ್ ಇಲ್ಲ, ನಿಮ್ಮ ಹತ್ರ ಯಾವುದೇ PDF ಫೈಲ್ ಇಲ್ಲ, ಯಾವುದು ಸಪೋರ್ಟಿಂಗ್ ಲಿಂಕ್ ಇಲ್ಲ, ನಿಮ್ಗೆ ಸಿಕ್ಕಿಲ್ಲ. ಸೊ ಆ ಟೈಮ್ ಒಳಗಡೆ ಏನ್ ಮಾಡ್ಬೇಕಾ? ಸೊ ಮೊದ್ಲೇ ನಾವು ಎಲ್ಲ ಮ್ಯಾನ್ಯಲ್ ಆಗಿ ಅಪ್ಲೋಡ್ ಮಾಡಬೇಕಾಗಿತ್ತ. ಬಟ್ ಇವಾಗ ನೋಟ್ಬುಕ್ ಎಲ್ಲ ಒಳಗಡೆ ನಮ್ಗೆ ಮತ್ತೆ 2 ಆಪ್ಷನ್ ಇದಾವೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಪ್ಷನ್ಸ್ ಅಂಡ್ ವೆರಿ ಹೆಲ್ಪ್ಫುಲ್. ಇಲ್ಲಿ ಆಡ್ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವೆಬ್ ಅಂತ ಕಾಣಿಸ್ಲಿಕ್ಕತ್ತೈತಿ. ವೆಬ್ ಅಂತ ಇಲ್ಲಿ ಪಿಕ್ಕರ್ ಐತಿ. ಇಲ್ಲಿ ವೆಬ್ ಮತ್ತೆ ಡ್ರೈವ್ ಇಂದ ನೀವು ಸೋರ್ಸಸ್ ಅನ್ನ ಅಥವಾ ಕಂಟೆಂಟ್ ಅನ್ನ ತಗೊಂಡು ಬರ್ಬೋದ. ಆಮೇಲೆ ಇಲ್ಲಿ ಫಾಸ್ಟ್ ರಿಸರ್ಚ್ ಮತ್ತೆ ಡೀಪ್ ರಿಸರ್ಚ್ ಅಂತ ಐತಿ. ಡೀಪ್ ರಿಸರ್ಚ್ ನೀವೇನಾದ್ರೂ 18+ ಆಗಿದ್ರಿ ಮಾತ್ರ ಅವೈಲೇಬಲ್ ಇರ್ತೈತಿ. ಫಾಸ್ಟ್ ರಿಸರ್ಚ್ ನಿಮ್ಗೆ ನಾರ್ಮಲಿ ಅವೈಲೇಬಲ್ ಇರ್ತೈತಿ. ಇದು ಯಾವ ತರ ವರ್ಕ್ ಆಗ್ತೈತಿ ಅಂತಂದ್ರೆ, ಆಸ್ ಐ ಸೆಡ್ ನಿಮ್ಮ ಹತ್ರ ಸೋರ್ಸಸ್ ಇಲ್ವೇ ಇಲ್ಲ. ಸೊ ಅವಾಗ ನೀವು ಇಂಟರ್ನೆಟ್ ಒಳಗಡೆ ನೀವು ಹೋಗಿ ಮ್ಯಾನ್ಯಲ್ ಆಗಿ ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಗೊಂಡ್ ಬರೋದಕ್ಕಿಂತ ಅಥವಾ ಸೋರ್ಸಸ್ ಅನ್ನ ತಗೊಂಡ್ ಬರೋದಕ್ಕಿಂತ ನೀವು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಏನ್ ಬೇಕಲ್ಲ ಅದನ್ನ ಇಲ್ಲಿ ಸರ್ಚ್ ಮಾಡಬಹುದು. ಸೊ ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್ ಅಂತ ಮತ್ತೆ ಕೊಡ್ತಾನೆ. ಓಕೆ, ಬಿಗಿನರ್ಸ್ ಅಂತ ಕೊಟ್ಟ ಇಲ್ಲಿ ವೆಬ್ ಅಂತ ಸೆಲೆಕ್ಟ್ ಮಾಡ್ತಾನೆ. ನೀವು ಬೇಕು ಅಂದ್ರೆ ಡ್ರೈವ್ ಒಳಗಡೆ ಆ ಫೈಲ್ ಇತ್ತು ಅಂತಂದ್ರೆ ಡೈರೆಕ್ಟ್ ಅಲ್ಲಿಂದ ಕೂಡ ನೀವು ಈ ತರ ಸೆಲೆಕ್ಟ್ ಮಾಡಿ ಫಾಸ್ಟ್ ಸರ್ಚ್ ಅನ್ನ ಮಾಡಿ ಇಲ್ಲಿ ಎಂಟರ್ ಕೊಟ್ರಿ ಅಂತಂದ್ರೆ ಫೈಲ್ ಅನ್ನ ಅಂದ್ರೆ ನಿಮ್ಮ ಡ್ರೈವ್ ಅನ್ನ ಎಲ್ಲ ಫುಲ್ ಸ್ಕ್ಯಾನ್ ಮಾಡಿ ಅಲ್ಲಿಂದ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡ್ ಬರ್ತೈತಿ. ಸೊ ಬಟ್ ನಾ ಇಲ್ಲಿ ನಿಮ್ಗೆ ವೆಬ್ ಇಂದ ತೋರಿಸ್ತಾ ಇದ್ದಾನೆ. ವೆಬ್ ಅನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಗೆ 2 ಆಪ್ಷನ್ ಇದಾವೆ. ಮೊದಲ ಫಾಸ್ಟ್ ರಿಸರ್ಚ್ ಅನ್ನ ತೋರಿಸ್ತಾನೆ, ಆಮೇಲೆ ಡೀಪ್ ರಿಸರ್ಚ್ ಅನ್ನ ತೋರಿಸ್ತಾನೆ. ಫಾಸ್ಟ್ ರಿಸರ್ಚ್ ಅನ್ನ ಸೆಲೆಕ್ಟ್ ಮಾಡ್ತಾನೆ, ವೆಬ್ ಅಂಡ್ ಫಾಸ್ಟ್ ರಿಸರ್ಚ್. ಇವಾಗ ಎಂಟರ್ ಕೊಡ್ತಾನೆ. ಕೊಟ್ಟ ತಕ್ಷಣ ನೀವು ಇಲ್ಲಿ ಸೋರ್ಸಸ್ ಪ್ಯಾನಲ್ ಒಳಗೆ ನೋಡ್ತಿರ್ಬೋದು ರಿಸರ್ಚಿಂಗ್ ವೆಬ್ಸೈಟ್. ಇದು ಹಂಡ್ರೆಡ್ಸ್ ಆಫ್ ವೆಬ್ಸೈಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ನಿಮಗೆ ಯಾವ್ದು ಸೂಟೇಬಲ್ ಐತಲ್ಲ ಅಥವಾ ನಿಮ್ಮ ಕ್ವೆರಿಗೆ ಯಾವ್ದು ರಿಲೇಟೆಡ್ ಐತಲ್ಲ ಆ ಸೋರ್ಸಸ್ ಅನ್ನ ಇಲ್ಲಿ ತಗೊಂಡ್ ಬರ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದ ನಮ್ಗಿದ 10 ಸೋರ್ಸಸ್ ಅನ್ನ ತಗೊಂಡ್ ಬಂದೈತಿ. ಇಲ್ಲಿ 10 ಸೋರ್ಸಸ್ ಅನ್ನ ತಗೊಂಡ್ ಬಂದೈತಿ. ನಿಮ್ಗೆ ಇಲ್ಲಿ ಒಂದು ಕ್ವಶನ್ ಬಂದ್ರು ಬರ್ಬೋದ, ಅಲ್ಲ ನಾ ಇವಾಗ ಇಂಟರ್ನೆಟ್ ಇಂದ ಸೋರ್ಸಸ್ ಅನ್ನ ತಗೊಂಡ್ ಬರಕತ್ತಿದ್ದೀನಿ ಅಂತಂದ್ರೆ ಇದು ಮತ್ತೆ ಹ್ಯಾಲ್ಯೂಸಿನೇಟ್ ಮಾಡ್ತೈತಲ್ಲ. ಕರೆಕ್ಟ್, because the only reason notebook LM was built because ಇದು ಲೆಸ್ ಹ್ಯಾಲ್ಯೂಸಿನೇಟ್ ಆಗ್ತೈತಿ. ಯಾಕಂದ್ರೆ ನಮ್ಮಿಂದನೂ ಸೋರ್ಸಸ್ ಜಾಸ್ತಿ ಬರ್ತೈತಿ. ಸೊ ಇನ್ಫಾರ್ಮೇಶನ್ ನಮ್ ಕಡೆಯಿಂದ ಜಾಸ್ತಿ ಹೋಗ್ತೈತಿ. ಬಟ್ ಇಲ್ಲಿ ಇಂಟರ್ನೆಟ್ ಯೂಸ್ ಆಗಕತ್ತೈತಿ ಅಂದ್ರೆ ಮತ್ತೆ ಇದು ಹ್ಯಾಲ್ಯೂಸಿನೇಟ್ ಮಾಡ್ಬೋದಲ್ಲ ಅಂತೇಳಿ. ಬಟ್ ಇದಕ್ಕೆ ಇಲ್ಲಿ ಸೊಲ್ಯೂಷನ್ ಐತಿ. ಗೂಗಲ್ ಅವರು ಇದನ್ನ ಆಲ್ರೆಡಿ ಥಿಂಕ್ ಮಾಡಿದಾರ. ಸೊ ಬೇಸಿಕಲಿ ಏನು ಅಂತಂದ್ರೆ ನಿಮಗೆ ಇಲ್ಲಿ 10 ಸೋರ್ಸಸ್ ಇದಾವ. 10 ಸೋರ್ಸಸ್ ಅನ್ನ ಇಂಪೋರ್ಟ್ ಮಾಡ್ಬೇಕು ಅಂತ ಇಲ್ಲ. ಇಲ್ಲಿ ನಿಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಸೆಲೆಕ್ಟ್ ಆಲ್ ಐತಿ. ನೀವು ಇದನ್ನ ಅನ್ಸೆಲೆಕ್ಟ್ ಮಾಡಿ ನಿಮ್ಗೆ ಇದ್ರೊಳಗಡೆ ಯಾವ್ದು ಬೇಕಲ್ಲ ಅದನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡಬಹುದಾ. ಆಮೇಲೆ ಮಿಕ್ಕಿರೋದನ್ನ ಡಿಲೀಟ್ ಕೂಡ ಮಾಡಬಹುದು, ರಿಮೂವ್ ಕೂಡ ಮಾಡಬಹುದು. ಓಕೆ, ಫಾರ್ ನಾವು ವಾಟ್ ಐ ವಿಲ್ ಡೂ, ಇವಾಗ ಎಲ್ಲಾನು ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡ್ತಾನೆ. ಇಂಪೋರ್ಟ್ ಮಾಡಿದ ತಕ್ಷಣ ಇದೆಲ್ಲ ಇಲ್ಲಿ ಬಂದ ಆಡ್ ಆಗ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದ ಇದು ಆಡ್ ಆಗೈತಿ. ಸೊ ಸಮ್ ಟೈಮ್ ನಾ 2 ಸಾರಿ ಕ್ಲಿಕ್ ಮಾಡಿದೆ, ಸೊ ಅದಕ್ಕೆ ಡೂಪ್ಲಿಕೇಟ್ ತೋರ್ಸ್ಲಿಕ್ಕತ್ತೈತಿ. ಸೊ ಇಲ್ಲಿ ಬಂದ ಆಡ್ ಆಗೈತಿ. ಸೊ ಸಪೋಸ್ ಇದ್ರೊಳಗಡೆ ನಿಮ್ಗೆ ಯಾವ್ದೋ ಒಂದು ಲಿಂಕ್ ಬೇಡ ಆಗೈತಿ ಅಂತ ಅನ್ಕೊಡ್ರಿ, ಜಸ್ಟ್ ಅದ್ರ ಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ, ರಿಮೂವ್ ಸೋರ್ಸ್ ಅಂತ ಮಾಡ್ರಿ. ಸೊ ಈ ತರ ನೀವು ರಿಮೂವ್ ಮಾಡ್ಬೋದು. ಸೊ ನೀವು ಕ್ಯೂರೇಟ್ ಮಾಡ್ಬೋದು, ನಿಮಗೆ ಯಾವ್ದು ಬೇಕೋ ಅದನ್ನ ಮಾತ್ರ ನೀವು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್, ಮೋಸ್ಟ್ ಆಫ್ ದ ಟೈಮ್ಸ್ ನೀವಿಲ್ಲಿ ಈ ಎಂಟೈರ್
ವೆಬ್ಸೈಟ್ ಅಥವಾ ಈ ಲಿಂಕ್ ಒಳಗಡೆ ಏನೈತೆ ಅಂತೇಳಿ ಫುಲ್ ವೆಬ್ಸೈಟ್ ಓದ್ಬೇಕಂತೂ ಇಲ್ಲ ಅಂತಾನೂ ಇಲ್ಲ. ಇಲ್ಲಿ ಆ ಒಂದು ಲಿಂಕ್ ಇರ್ತೈತಲ್ಲ, ಸೋರ್ಸ್ ಇರ್ತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಸೋರ್ಸ್ ಗೈಡ್ ಓಪನ್ ಆಗ್ತೈತಿ. ಸೊ ಬೇಸಿಕಲಿ ಇದೇನ್ ಮಾಡ್ತೈತಿ ಅಂತಂದ್ರೆ ಈ ಒಂದು ಪ್ಯಾರಾ ಐತಲ್ಲ, ಇದ್ರೊಳಗಡೆಯಿಂದ ನಿಮಗೆ ಗೊತ್ತಾಗ್ತೈತಿ ಎಕ್ಸಾಕ್ಟ್ಲಿ ಈ ಒಂದು ಸೋರ್ಸ್ ಒಳಗಡೆ ಏನೈತಿ ಅಂತ ತಿಳಿಸಿ, ಇದ್ರೊಳಗಡೆ ಏನೈತಿ ಅಂತೇಳಿ ಇಲ್ಲೇ ಇನ್ಫಾರ್ಮೇಶನ್ ಗೊತ್ತಾಗ್ತದೆ. ಸೊ ಇದು ನಿಮ್ಮ ರಿಸರ್ಚ್ ರಿಲೇಟೆಡ್ ಅಥವಾ ನಿಮ್ಮ ವರ್ಕ್ ರಿಲೇಟೆಡ್ ಇತ್ತು ಅಂತಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡ್ರಿ, ಇಲ್ಲ ಅಂದ್ರೆ ಡಿಲೀಟ್ ಮಾಡ್ರಿ. ಸೊ ಅನ್ನೆಸೆಸರಿ ಲಿಂಕ್ಸ್ ನೀವು ಇಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಇದನ್ನ ಆಕ್ಚುಲಿ ರಿಮೂವ್ ಮಾಡಬಹುದು. ಸೊ ಇದರಿಂದ ನಿಮ್ಮ ಸೋರ್ಸಸ್ ರಿಚ್ ಆಗೇ ಇರ್ತಾವ. ಸೊ ಆ ಹೆಲ್ಯೂಸಿನೇಟ್ ಪ್ರಾಬ್ಲಮ್ ಇಲ್ಲಿ ಬರುವುದಿಲ್ಲ. ಮೇ ಬಿ ಸಮ್ ಎಕ್ಸ್ಟೆಂಟ್ ಬರ್ಬೋದು, ಬಟ್ ಇಟ್ ಈಸ್ ನಾಟ್ ದ ವೇ ದಟ್ ಚಾಟ್ GPT ಎಲ್ಲ ಮಾಡ್ತಾವಲ್ಲ ಆ ತರ ಹೆಲ್ಯೂಸಿನೇಟ್ ಆಗುದಿಲ್ಲ. ಸೊ ನಾನು ನಿಮಗೆ ಇವಾಗ ಫಾಸ್ಟ್ ರಿಸರ್ಚ್ ಅನ್ನ ತೋರಿಸಿದೆ. ನೆಕ್ಸ್ಟ್ ಇವಾಗ ಫಾಸ್ಟ್ ರಿಸರ್ಚ್ ನಮ್ಗೆ 10 ಸೋರ್ಸಸ್ ಮಾತ್ರ ಬಂತ. ಓಕೆ, 10 ಸೋರ್ಸಸ್ ಮಾತ್ರ ಜನರೇಟ್ ಮಾಡ್ತಾ. ಇವಾಗ ನಾನು ನಿಮ್ಗೆ ಡೀಪ್ ರಿಸರ್ಚ್ ಅನ್ನ ತೋರಿಸ್ತೇನೆ. ಇದೆ 18+ ಇದ್ರೆ ಮಾತ್ರ ಅಪ್ಲಿಕೇಬಲ್ ಐತಿ. ಸೊ ಇವಾಗ ನಾ ಇಲ್ಲಿ ಸೇಮ್ ಪ್ರಾಂಪ್ಟ್ ಅನ್ನ ಕೊಡ್ತೇನೆ, ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್ ಅಂತ ಕೊಡ್ತೇನೆ. ಇವಾಗ ಡೀಪ್ ರಿಸರ್ಚ್ ಅನ್ನ ಯೂಸ್ ಮಾಡ್ತಾ ಇದ್ದಾನೆ. ಇವಾಗ ನೋಡೋಣ ಇದು ಎಷ್ಟು ಸೋರ್ಸಸ್ ಅನ್ನ ತಗೊಂಡ್ ಬರ್ತೈತಿ. ಇದು ಆಕ್ಚುಲಿ ಬಹಳಷ್ಟು ಸೋರ್ಸಸ್ ಅನ್ನ ತಗೊಂಡ್ ಬರ್ತೈತಿ. ಮತ್ತಿದ ಹಂಡ್ರೆಡ್ಸ್ ಆಫ್ ವೆಬ್ಸೈಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಗೆ ರೆಸ್ಪಾನ್ಸ್ ಅನ್ನ ತಗೊಂಡ್ ಬರ್ತೈತಿ. ಆಲ್ ರೈಟ್, ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು, ಇದು ಡೀಪ್ ರಿಸರ್ಚ್ ಅನ್ನ ಕಂಪ್ಲೀಟ್ ಮಾಡೈತಿ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ರಿಪೋರ್ಟ್ ಅನ್ನ ಕೂಡ ಕೊಡ್ತೈತಿ. ಓಕೆ, ಇಲ್ಲಿ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತೈತಿ. ಅದಷ್ಟೇ ಅಲ್ಲದೆ ಸೈಟೆಡ್ ಇನ್ ರಿಪೋರ್ಟ್ ಅಂಡ್ ನಾಟ್ ಸೈಟೆಡ್ ಇನ್ ರಿಪೋರ್ಟ್ ಅದನ್ನ ಕೂಡ ಇಲ್ಲಿ ನಿಮ್ಗೆ ಸೆಗ್ರಿಗೇಟ್ ಮಾಡಿ ಕೊಡ್ತೈತಿ. ಆಮೇಲೆ ನೀವು ಇದನ್ನ ಇಲ್ಲಿ ಡೈರೆಕ್ಟ್ ಆಗಿ ಇಂಪೋರ್ಟ್ ಅಂತ ಕೊಟ್ರಿ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಇಲ್ಲಿ ಸೋರ್ಸಸ್ ಇಂಪೋರ್ಟ್ ಆಗ್ತೈತಿ. ನೋಡ್ರಿ 40 ಸೋರ್ಸಸ್ ಇಂಪೋರ್ಟೆಡ್ ಅಂತ ಬಂತ. ಸೊ ಈ ತರ ನೀವು ಡೀಪ್ ರಿಸರ್ಚ್ ಅನ್ನ ಯೂಸ್ ಮಾಡ್ಕೊಂಡ ಎಕ್ಸ್ಟೆನ್ಸಿವ್ ಸೋರ್ಸಸ್ ಅನ್ನ ತಗೊಂಡ್ ಬರ್ಬೋದ. ಇದಷ್ಟೇ ಅಲ್ಲದೆ ನೀವು ಇವಾಗ ಜೆಮಿನಿ ಚಾರ್ಟ್ ಅನ್ನ ಕೂಡ ಸೋರ್ಸ್ ಆಗಿ ತಗೊಂಡ್ ಬರ್ಬೋದು ಅಥವಾ ಆಡ್ ಮಾಡಬಹುದು. ಲೆಟ್ ಮಿ ಶೋ ಯು ದಟ್. ಸೊ ಜೆಮಿನಿ ಒಳಗಡೆ ಹೋಗ್ಬಿಟ್ಟ ಇಲ್ಲಿ ನಾನು ಸರ್ಚ್ ಮಾಡ್ತೇನೆ, ಬಿಗಿನರ್ಸ್ ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್, ರೈಟ್, ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್. ಸೊ ಇವಾಗ ಇಲ್ಲಿ ಇದನ್ನ ಎಂಟರ್ ಕೊಟ್ಟೆ. ಸೊ ನಮ್ದು ಇಲ್ಲಿ ಒಂದು ಚಾರ್ಟ್ ಬರ್ತೈತಿ. ನಮ್ಗೆ ಇಲ್ಲಿ ಬಹಳಷ್ಟು ರಿಸರ್ಚ್ ಅನ್ನ ಮಾಡ್ಬೋದು, ವೇರಿಯಸ್ ಥಿಂಗ್ಸ್ ಅನ್ನ ನಾವಿಲ್ಲಿ ಚಾರ್ಟ್ ಮಾಡಿರ್ತೇವೆ, ರೈಟ್. ಸೊ ಇವಾಗ ಈ ಚಾರ್ಟ್ ಏನಿರ್ತೈತಲ್ಲ, ಈ ಚಾರ್ಟ್ ಅನ್ನ ನಾವು ಡೈರೆಕ್ಟ್ ಆಗಿ ಅಲ್ಲಿ ನೋಟ್ಬುಕ್ ಆಡ್ ಮಾಡ್ಬೋದು. ಅದೇ ಯಾವ ತರ ಅಂತಂದ್ರೆ ಇಲ್ಲಿ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ, ಆಡ್ ಟು ನೋಟ್ಬುಕ್ ಅಂತ ಐತಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಟ್ಬುಕ್ ಬರ್ತಾವ. ಇದ್ರೊಳಗಡೆ ನೀವು ಸೆಲೆಕ್ಟ್ ಮಾಡ್ಬೇಕು. ನಾವು ವರ್ಕ್ ಮಾಡ್ತಾ ಇರೋದು ಇದು ಫಸ್ಟ್ ದ. ಇದಕ್ಕೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇವಾಗ ಇಲ್ಲಿ ಇದನ್ನ ವಾಪಸ್ ನಾವಿಲ್ಲಿ ನೋಟ್ಬುಕ್ ಅಲ್ಲಿ ನಮ್ಗೆ ಹೋದ್ವಿ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಚಾರ್ಟ್ಸ್ ಫ್ರಮ್ ಜೆಮಿನಿ ಅಂತ ಬಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ರಿ ಇನ್ವೆಸ್ಟಿಂಗ್ ಫಾರ್ ಬಿಗಿನರ್. ಸೊ ಈ ತರ ನೀವು ನಿಮ್ಮ ಚಾರ್ಟ್ಸ್ ಗಳನ್ನ ಅಂದ್ರೆ ಜೆಮಿನಿ ಚಾರ್ಟ್ಸ್ ಗಳನ್ನ ಕೂಡ ಸೋರ್ಸ್ ಆಗಿ ಇಂಪೋರ್ಟ್ ಮಾಡಬಹುದು. ಒನ್ ಲಾಸ್ಟ್ ಥಿಂಗ್, ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಬಹಳಷ್ಟು ವೆಬ್ಸೈಟ್ಸ್ ಇದಾವ. ಇದ್ರೊಳಗಡೆ ಫುಲ್ ಕೇಯಾಸ್ ಆಗೈತಿದ. ಇದ್ರೊಳಗಡೆ ನಾವು ಎಲ್ಲಾನು ಯಾವ್ದಿದ್ರೆ ಯಾವ್ದಕ್ಕೆ ರಿಲೇಟೆಡ್ ಐತಿ ಅಂತೇಳಿ ಫುಲ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಬಟ್ ಫಾರ್ಚುನೇಟ್ಲಿ ನಾವು ಇದನ್ನ ಕ್ಯಾಟಗರೈಸ್ ಮಾಡಬಹುದು, ಅಥವಾ ಟ್ಯಾಗ್ಸ್ ಅನ್ನ ಆಡ್ ಮಾಡಬಹುದು, ಅಥವಾ ಲೇಬಲ್ಸ್ ಅನ್ನ ಆಡ್ ಮಾಡಬಹುದು. ಇಲ್ಲಿ ಲೇಬಲ್ಸ್ ಐತಲ್ಲ, ಲೇಬಲ್ ಅಂತ ಆಪ್ಷನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಆಟೋ ಲೇಬಲಿಂಗ್ ಅನ್ನ ಶುರು ಮಾಡ್ತೈತಿ. ಇದು ಆಟೋ ಲೇಬಲಿಂಗ್ ಅವಾಗ ಅಷ್ಟೇ ಮಾಡ್ತೈತಿ ನಿಮ್ಮ ಹತ್ರ ಸೋರ್ಸಸ್ 5ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರ. 5ಕ್ಕಿಂತ ಕಡಿಮೆ ಇತ್ತಂದ್ರೆ ಆಟೋ ಲೇಬಲಿಂಗ್ ಮಾಡಂಗಿಲ್ಲ. ಸೊ ಇಲ್ಲಿ ನಮ್ದು 40+ ಸೋರ್ಸಸ್ ಇದಾವ. ಸೊ ಅದಕ್ಕೋಸ್ಕರ ಇದ ಆಟೋ ಲೇಬಲಿಂಗ್ ಅನ್ನ ಸ್ಟಾರ್ಟ್ ಮಾಡೈತಿ. ಇವಾಗ ನೋಡ್ರಿ ನೀವು ಇಲ್ಲಿದ ಆಟೋ ಲೇಬಲಿಂಗ್ ಅನ್ನ ಮಾಡಿ ಬಿಗಿನರ್ ಇನ್ವೆಸ್ಟಿಂಗ್, ಬ್ರೋಕರ್ ಅಂಡ್ ಟ್ರೇಡಿಂಗ್, ಇನ್ವೆಸ್ಟಿಂಗ್ ಮಿಸ್ಟೇಕ್ಸ್, ಇನ್ವೆಸ್ಟಿಂಗ್ ಸ್ಟ್ರಾಟಜೀಸ್ ಅನ್ನ ಡಿಫ್ರೆಂಟ್ ಲೇಬಲ್ ಆಗಿ ಕನ್ವರ್ಟ್ ಮಾಡೈತಿ. ಮತ್ತೆ ಈಚ್ ಲೇಬಲ್ ಒಳಗಡೆ ಆ ಇದ್ರದ ಸೋರ್ಸಸ್ ಆಡ್ ಆಗಿರ್ತಾವ. ಸೊ ಈ ತರ ನೀವು ನಿಮ್ಮ ರಿಸರ್ಚ್ ಅನ್ನ ಆರ್ಗನೈಸ್ ಮಾಡಬಹುದು ಅಥವಾ ಸೋರ್ಸಸ್ ಅನ್ನ ಆರ್ಗನೈಸ್ ಮಾಡಬಹುದು. ಇದು ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಬಿಕಾಸ್ ನೋಟ್ಬುಕ್ ಎಲ್ಲ ಒಳಗಡೆ ನೀವು ಹಂಡ್ರೆಡ್ಸ್ ಆಫ್ ಲಿಂಕ್ಸ್ ಅನ್ನ ಆಡ್ ಮಾಡಬಹುದು, ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ಲೈಕ್ ಅಪ್ ಟು 300 ಇಫ್ ಯು ಆರ್ ಪ್ರೋ ಯೂಸರ್. ನೀವೇನಾದ್ರೂ ಫ್ರೀ ಯೂಸರ್ ಇದ್ರೆ ಅಂದ್ರೆ 50 ಸೋರ್ಸಸ್. ಸೊ 50 ಅನ್ನ ಕೂಡ ನೀವು ಮ್ಯಾನ್ಯುವಲ್ ಆಗಿ ಚೆಕ್ ಮಾಡಬೇಕು, ಇದು ಯಾವ ಕ್ಯಾಟಗರಿ ಹೋಗ್ತೈತೆ ಅಂತಂದ್ರೆ ಬಹಳಷ್ಟು ಟೈಮ್ ವೇಸ್ಟ್ ಆಗ್ತದೆ. ಬಟ್ ಇಲ್ಲಿ ಗೂಗಲ್ ಅವರು ಅದನ್ನ ಸಾಲ್ವ್ ಮಾಡಿದ್ದಾರೆ. ಬಿಫೋರ್ ಈ ವಿಡಿಯೋನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಒಂದ್ ಥಿಂಗ್ ಅನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತಂದ್ರೆ ನೀವು ನೋಟ್ಬುಕ್ LM ಒಳಗಡೆ ಎಷ್ಟು ಕ್ಯೂರೇಟೆಡ್, ಗುಡ್, ರಿಚ್ ಸೋರ್ಸಸ್ ಅನ್ನ ಆಡ್ ಮಾಡ್ತಿರೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಸಿಗ್ತಾವ. ಸೊ ಸೋರ್ಸಸ್ ಅನ್ನ ಆಡ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾವ ತರ ಸೋರ್ಸಸ್ ಅವೈಲೇಬಲ್ ಇದಾವ, ಅವುಗಳನ್ನ ಯಾವ ತರ ಆಡ್ ಮಾಡ್ಬೇಕಾ, ಯಾವ ತರ ಕ್ಯೂರೇಟ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿತ್ತ. ನಾ ಈ ವಿಡಿಯೋ ಒಳಗಡೆ ಅದನ್ನ ನಿಮ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ.
ಬಿಗಿನರ್ ಆಗಿದ್ರು ಕೂಡ ನಿಮ್ಗೆ ತಿಳಿಯುವಂಗ ಕೂಡ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ ಒಳಗಡೆ ನಾವು ನಿಮ್ಗೋಸ್ಕರ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಮತ್ತು ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಂಡ್ ಅನದರ್ ಥಿಂಗ್, ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಕೊಡ್ತೇನೆ. ಪ್ರಾಂಪ್ಟ್ಸ್, ಟ್ರಿಕ್ಸ್, ಟಿಪ್ಸ್, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ನಾನು ಅಲ್ಲಿ ರೆಗ್ಯುಲರ್ ಬೇಸಿಸ್ ಆಗಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಥವಾ ಶೇರ್ ಮಾಡ್ತಾ ಇರ್ತೇನೆ. ಸೊ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್ಸ್ ಮತ್ತೆ ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.